ಇನ್ನು ಹಿಂಡನ್ ಏರ್ಬೇಸ್ನಲ್ಲಿ ಶೇಖ್ ಹಸೀನಾ ಅವರಿರೋದು ಈಗೆಲ್ಲರೂ ಗೊತ್ತಿದೆ ಭಾರತದಲ್ಲಿ. ಇನ್ನೊಂದು ಕಡೆಗೆ ಮೋದಿ ನೇತೃತ್ವದ ಸರ್ವಪಕ್ಷ ಸಭೆ ಕೂಡ ಅಂತ್ಯವಾಗಿದೆ. ವಿಪಕ್ಷ ನಾಯಕ ರಾಹುಲ್ ಗಾಂಧಿ ಸೇರಿದಂತೆ ಪ್ರಮುಖರು ಇದರಲ್ಲಿ ಭಾಗಿಯಾಗಿದ್ದರು. ಸರ್ವಪಕ್ಷ ನಾಯಕರಿಗೆ ವಿವರಣೆಯನ್ನ ಜೈಶಂಕರ್ ಅವರು ಕೊಟ್ಟಿದ್ದಾರೆ, ವಿದೇಶಾಂಗ ಇಲಾಖೆ ಸಚಿವರು. ಸರ್ಕಾರಕ್ಕೆ ಎಲ್ಲ ಭರವಸೆಯನ್ನ ಈಗ ವಿಪಕ್ಷಗಳು ಕೊಟ್ಟಿವೆ. ಭಾರತ ಬಾಂಗ್ಲಾ ಗಡಿಯಲ್ಲಿ ಟೈಟ್ ಸೆಕ್ಯೂರಿಟಿಯನ್ನ ಕೂಡ ಮಾಡಿಕೊಳ್ಳಲಾಗ್ತಾ ಇದೆ. ಸೊ ಬಾಂಗ್ಲಾದೇಶದಲ್ಲಿ 12,000ಕ್ಕೂ ಹೆಚ್ಚು ಭಾರತೀಯರಿದ್ದಾರೆ. ಸೊ ಹಾಗಾಗಿ ಅವರನ್ನ ಹೇಗೆ ಸುರಕ್ಷಿತವಾಗಿ ಕರ್ಕೊಂಡು ಬರಬೇಕು, ಈಗ ಸದ್ಯಕ್ಕೆ ಏನು ಮಾಡಬೇಕು ಎಲ್ಲವೂ ಕೂಡ ಈಗ ವಿವರಣೆಯನ್ನ ಕೊಟ್ಟಿದ್ದಾರೆ. ಸಭೆಯಲ್ಲಿ ವಿದೇಶಾಂಗ ಸಚಿವರಾದಂಥ ಜೈಶಂಕರ್ ಅವರು ಕೂಡ ಈಗ ಮಾತನಾಡ್ತಾರಂತೆ. ವಿಚಾರ ಮಧ್ಯಾಹ್ನ 3:30ಕ್ಕೆ ವಿವರಣೆ ನೀಡಲಿದ್ದಾರೆ. ಏನಾಗಿದೆ, ಯಾವ ಕಡೆಗೆ ಅಲ್ಲಿರುವಂಥ ನಮ್ಮ ಭಾರತೀಯರು ಎಷ್ಟು ಸುರಕ್ಷಿತವಾಗಿದ್ದಾರೆ, ಅವ್ರನ್ನ ಕರೆತರುವಲ್ಲಿ ನಾವು ಹೇಗೆ ಹೆಜ್ಜೆಯನ್ನು ಇಡ್ತಾ ಇದ್ವಿ, ಎಲ್ಲವೂ ಕೂಡ ಕೇಂದ್ರ ಸರ್ಕಾರದ ಜವಾಬ್ದಾರಿ ಆಗುತ್ತೆ. ಆ ನಿಟ್ಟಿನಲ್ಲಿ ಈಗ ಹೆಜ್ಜೆಯನ್ನು ಇಡಬೇಕಾಗಿದೆ. ಅಲ್ಲಿ ಈಗ ಸರ್ಕಾರ ಇಲ್ಲ, ಈಗ ಅಲ್ಲಿ ಸೇನೆ ಅಧಿಕಾರದಲ್ಲಿರೋದು. ಈಗ ಸೇನೆಯ ಹತೋಟಿಯಲ್ಲಿರುವಂಥ ದೇಶ. ಈಗ ಹೇಗೆ ಅದನ್ನು ಹ್ಯಾಂಡಲ್ ಮಾಡ್ತಾರೆ, ಯಾವ ರೀತಿಯಾಗಿ ಹ್ಯಾಂಡಲ್ ಮಾಡ್ತಾರೆ, ಇವೆಲ್ಲವೂ ಕೂಡ ಮುಖ್ಯವಾಗಿದೆ. ಕಾರಣ ಅವರೆಲ್ಲ ಒಂಥರ ತಲೆಗೆ ಅಫೀಮೆ ಏರದವ್ರ ರೀತಿಯಲ್ಲಿ ಆಡ್ತಾ ಇರೋದು ಈಗ ಅಲ್ಲಿರೋ ಉದ್ರಿಕ್ತರು.